ರಾಮ್ ಫೋನ್ ರಿಂಗ್ ಆಯಿತು. ನೋಡಿದ್ರೆ ಒಂದು ಮಾಹಿತಿ ಬಂತು. ಬಾಸ್, ಆ ವಿಠಲ್ ಅರಾವಳಿ ಕೈ ಜೋಡಿಸಿದ್ದಾರೆ. ನಿಮ್ಮ ಪೈಪೋಟಿ ನಡೆಯೋದಕ್ಕೆ ಏನೋ ಸಂಚು ಹೂಡ್ತಿದ್ದಾರೆ. ನಾಳೆ ನಡೆಯೋ ಬೋರ್ಡ್ ಮೀಟಿಂಗ್ನಲ್ಲಿ ವಿಠಲ್ಗೆ ಬೆಂಬಲ ನೀಡ್ತಾ ಅರಾವಳಿ ಸಹಿ ಆಗ್ತಾಳಂತೆ. ಅವರಿಬ್ಬರ ಮಧ್ಯೆ ಏನೋ ಒಪ್ಪಂದ ನಡೆದಿದೆ ಬಾಸ್. ರಾಮ್ ವಿಷಯ ಸ್ಪಷ್ಟ ಆಯ್ತಾ? ನಾನು ಬೇಡ ಅಂದಿದ್ದಕ್ಕೆ ಕೋಪದಿಂದ ವಿಠಲ್ ಬೆಂಬಲವಾಗಿರ್ತೀನಿ ಅಂತ ಅಂದಿದ್ದಾಳು ಅವಳು. ಅಪರಾಧಿ ಬುದ್ಧಿ ಇರೋ ಇಬ್ಬರು ಕೈ ಜೋಡಿಸಿದ್ದಾರೆ. ಅವರ ಗುರಿ ನಾನು ಮಾತ್ರ, ನನ್ನ ಹೆಂಡತಿ ಸೀತಾ ಕೂಡ. ಖಂಡಿತ ಅರಾವಳಿ ನನ್ನ ಹೆಂಡತಿ ಮೇಲಿನ ಅಸೂಯೆಯಿಂದ ವಿಠಲ್ಗೆ ಬೆಂಬಲ ನೀಡೋದಕ್ಕೆ ಮುಂದಾಗಿದ್ದಾಳೆ. ಎಷ್ಟು ಜನ ಒಂದಾಗಿ ಬಂದರೂ ನಾನಿರುವಾಗ ನನ್ನ ಹೆಂಡತಿ ನೆರಳನ್ನು ಕೂಡ ಯಾರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೀತಾ ಸರಿಯಾದ ಸಮಯದಲ್ಲಿ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ದು ಒಳ್ಳೇದೇ ಆಯಿತು ಅಂದ್ಕೊಂಡ. ನಾಳೆ ಮೀಟಿಂಗ್ನಲ್ಲಿ ಯಾರಿಗೆ ಹೇಗೆ ಉತ್ತರ ಕೊಡಬೇಕಂತ ತನಗೆ ಗೊತ್ತು ಅಂದ್ಕೊಳ್ತಾ ರೂಮಿಗೆ ಬಂದ. ನೋಡಿದ್ರೆ ಸೀತಾ ತುಂಬ ಉತ್ಸಾಹದಿಂದ ತನ್ನ ಓದಿನ ಸರ್ಟಿಫಿಕೇಟ್ಸ್ ಫೈಲ್ ನೋಡ್ಸ್ಕೊಳ್ತಾ ನಾಳೆ ಆಫೀಸ್ಗೆ ಹೋಗ್ತಿದ್ದೀನಿ ಎನ್ನುವಂತೆ ತುಂಬ ಗಡಿಬಿಡಿಯಲ್ಲಿದ್ಲು. ರಾಮ್ ಸಣ್ಣದಾಗಿ ನಕ್ಕು, ಹಲೋ ಮಿಸ್ಸಸ್, ತಾವೇನೋ ತುಂಬ ಸಂಭ್ರಮ ಪಡ್ತಿದ್ದೀರಿ, ಆದರೆ ಸ್ವಲ್ಪ ಕಮ್ಮಿ ಮಾಡಿ. ಅವನ ಮಾತಿಗೆ ಬೇಸರ ಮಾಡ್ಕೊಂಡು, ಏನಾಯಿತು? ಅಷ್ಟರಲ್ಲೇ ಮನಸ್ಸು ಬದಲಾಯಿಸ್ಕೊಂಡ್ರಾ? ನನ್ನ ನಾಳೆ ಆಫೀಸ್ಗೆ ಕರ್ಕೊಂಡು ಹೋಗಲ್ವಾ? ರಾಮ್ ನಗ್ತಾ, ಸ್ವಲ್ಪ ಹೀಗೆ ಬಂದು ಕೂತ್ಕೋ, ಮಾತಾಡ್ಬೇಕಂದ. ಸೀತಾ ಸಂಶಯದಿಂದ ನೋಡ್ತಾವನ ಎದುರು ಕೂತ್ಲು. ನೋಡ್ತಾರೆ ನೋವು, ಇವಾಗಲೇ ನೀನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮನೆಯಲ್ಲಿ ನಿನ್ನ ಗಂಡ ಅಂತ. ಮಾತು ಮುಗಿಸೋಷ್ಟ್ರ ಸೀತಾ ಮಧ್ಯೆ ಪ್ರವೇಶಿಸಿ, ಗೊತ್ತು, ಆಫೀಸ್ನಲ್ಲಿ ಮಾತ್ರ ನಂಗೆ ಸಂಬಳ ಕೊಡೋ ಬಾಸ್, ಅಷ್ಟೇ ತಾನೇ ಅಂದ್ಲು. ರಾಮ್ ಗಂಭೀರವಾಗಿ ನೋಡ್ತಾ, ನೋ, ನಾನು ಆಫೀಸ್ನಲ್ಲೂ ನಿನ್ನ ಗಂಡಾನೆ ಅಂದ. ಅವಳು ವಿಚಿತ್ರವಾಗಿ ನೋಡ್ತಾ, ಅದೇನದು, ನೀವು ಬಾಸ್ ಅಂತೀರಿ ಅಂದ್ಕೊಂಡಿದ್ದೆ ಅಂದ್ಲು. ರಾಮ್ ಕಿರಿಕಿರಿ ಮಾಡ್ಕೊಳ್ತಾ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳು, ಆಮೇಲೆ ಮಾತಾಡು. ನೋಡು, ನಾನು ನಿನ್ನ ಗಂಡ, ಹಾಗೆ ನಿನ್ನ ಬಾಸ್, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಹಾಗೆ ನನಗೆ ಕೋಪ ಜಾಸ್ತಿ. ಕೆಲಸದಲ್ಲಿ ಯಾರಾದರೂ ನನ್ನ ಕೆಣಕಿದ್ರೆ ಅಥವಾ ನನಗಿಷ್ಟ ಆದ ಕೆಲಸ ಮಾಡಿದ್ರೆ ಸುಮ್ಮನಿರಲ್ಲ, ತಕ್ಷಣ ಶಿಕ್ಷೆ ಇರುತ್ತೆ. ಏನೇ ಆದರೂ ಪೂರ್ತಿ ಅಚ್ಚುಕಟ್ಟಾಗಿರ್ಬೇಕು, ಇಲ್ದಿದ್ರೆ ಈ ರಾಮ್ ಕೆಲಸದಿಂದ ತೆಗೆದು ಹಾಕ್ತಾನೆ. ಸೊ ನಿನ್ನ ಕಾರಣದಿಂದ ಅಲ್ಲಿ ಯಾರೂ ಕೆಲಸ ಕಳ್ಕೊಂಡ್ರು ನನಗೆ ಅನಾವಶ್ಯಕ, ಕ್ಷಮಿಸೋ ಪ್ರಶ್ನೆಯೇ ಇಲ್ಲ. ಸೀತಾ ಗಾಬರಿಯಿಂದ ನೋಡ್ತಾ, ಅಂದರೆ ನನ್ನ ಕಾರಣದಿಂದ ನೀವು ಯಾರನ್ನಾದರೂ ಕೆಲಸದಿಂದ ತೆಗೆದು ಹಾಕ್ತೀರಾ? ಹಾಗೆ ಮಾಡಿಬಿಡಿ ಪ್ಲೀಸ್, ನಾನು ಜಾಗರೂಕತೆಯಿಂದ ಇರ್ತೀನಿ ಅಂತ ವಿನಂತಿಸಿದ್ಲು. ರಾಮ್ ಕೋಪರಿಂದ ನೋಡ್ತಾ, ನಾನು ಹೇಳೋದು ಇನ್ನೂ ಮುಗಿದಿಲ್ಲ. ಹೇಳೋದಕ್ಕೆ ಬಿಡು, ನೀನು ಆಫೀಸ್ಗೆ ಬರ್ತೀಯಾ, ನಾನು ಹೇಳಿದಾಗ ಮಾಡ್ತೀಯಾ? ಯಾಕೆ, ಏನು ಅಂತ ಪ್ರಶ್ನೆ ಮಾಡಬಾರ್ದು. ಹಾಗೇನಾದರೂ ಹೇಳಿದರೆ ಮಾಡಲ್ಲ ಅನ್ನೋ ಮಾತು ನಿನ್ನ ಬಾಯಿಂದ ಬರಬಾರ್ದು. ಹಾಗಂತ ನೀನು ತೂಕದ ವಸ್ತುಗಳನ್ನ ಹೊರಬೇಕಾದ ಕೆಲಸ ಏನಿಲ್ಲ. ನಿನಗಿಷ್ಟ ಆಗೋ ಕೆಲಸವನ್ನೇ ಹೇಳ್ತೀನಿ. ಬುದ್ಧಿವಂತಳಾಗಿ ನಾನು ಹೇಳಿದ್ದನ್ನು ಮಾಡಿದ್ರೆ ಸಾಕು. ಇನ್ನೊಂದು ವಿಷಯ, ಆಫೀಸ್ನಲ್ಲಿ ಯಾರು ಕೆಲಸ ಅವರೇ ಮಾಡಬೇಕು. ನಿನಗೆ ಹೇಳಿದ ಕೆಲಸ ಮಾಡಿದ್ರೆ ಸಾಕು. ಇತರರ ಕೆಲಸ ತಲೆ ಹಾಕಬೇಡ, ಯಾರನ್ನೂ ಕೆಣಕಬೇಡ. ಕೆಲಸಕ್ಕೆ ತೊಂದರೆ ಆದರೆ ಮಾತ್ರ ನಾನು ಒಪ್ಕೊಳ್ಳಲ್ಲ, ಅರ್ಥ ಆಯ್ತಾ? ನಾಳೆ ಆಫೀಸ್ಗೆ ನಿನ್ನ ಸರ್ಟಿಫಿಕೇಟ್ಗಳನ್ನ ತೊಗೊಂಡು ಬಾ. ನಿನ್ನ ಹುದ್ದೆ ಏನಂತ ಅಲ್ಲಿ ಹೇಳ್ತೀನಿ. ಹಾಗೆ ನಿನಗೆ ಅಂತ ಒಂದು ಪರ್ಸ್ನಲ್ ಅಕೌಂಟ್ ತಯಾರಾಗುತ್ತೆ. ಅದರಲ್ಲಿ ತಿಂಗಳು ಹಣ ಜಮೆ ಆಗುತ್ತೆ. ನೀನು ಅದನ್ನು ನಿನ್ನ ಇಷ್ಟದಂತೆ ಬಳಸ್ಕೊಡ್ಬಹುದು. ನಿನ್ನ ಕೆಲಸ ನನಗಿಷ್ಟ ಆದರೆ ಇನ್ನೂ ಹೆಚ್ಚು ಹಣ ಜಮೆ ಆಗುತ್ತೆ. ನಿನ್ನ ಜೊತೆ ಬೆಳೆದವ್ರಿಗೆ ಅಗತ್ಯ ಬಿದ್ದರೆ ಆ ಹಣವನ್ನು ಬಳಸ್ಕೊ. ಅದು ನಿನ್ನ ಕಷ್ಟಗಳಿಗೆ, ನಾನು ದಾನವಾಗಿ ಕೊಟ್ಟಿದ್ದಲ್ಲ ಅಂತ ಅವಳ ಕಡೆ ನೋಡಿ, ಏನು ಓಕೆನಾ ಅಂದ. ಸೀತಾ ನಂಬಲಾಗದಂತೆ ನೋಡ್ತಾ ಇದ್ದಲ್ಲ, ನಿಜಾನ? ನೀವು ನನ್ನ ಕೆಲಸ ಕೊಡ್ತಿದ್ದೀರಲ್ಲ, ನನ್ನ ಕೆಲಸಕ್ಕೆ ತಂಗೆ ಸಂಬಳ ಕೊಟ್ಟರೆ ನಾನು ನನ್ನ ಅನಾಥಾಶ್ರಮದ ಜನರಿಗೆ ಸಹಾಯ ಮಾಡ್ಬೋದಲ್ವಾ ಅಂತ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿದ್ಲು. ನಿಜಕ್ಕೂ ಕಳ್ಳಗಳೆಂದರೆ ನಮ್ಮ ರಾಮ್ಗೆ ಹುಚ್ಚು. ಅಂಥದ್ರಲ್ಲಿ ಅಷ್ಟು ದೊಡ್ಡದು ಮಾಡಿ ಹತ್ರ ಬರ್ತಿದ್ರೆ ಒಂದು ಸಣ್ಣದಾಗಿ ತಡಬಡಿಸಿ, ರಾಮ್ ಮಾತು ಕೊಟ್ಟರೆ ಕೊಟ್ಟ ಹಾಗೇನೆ. ಹೇಳಿದ್ನಲ್ಲ, ನಿನ್ನ ಸಂಬಳ, ನಿನ್ನ ಕೆಲಸ, ನಿನ್ನ ಇಷ್ಟ. ಇನ್ನು ಮಲಗ್ತೀಯಾ? ನಂಗೆ ನಿದ್ದೆ ಬರ್ತಿದೆ. ಸೀತಾ ಸಂತೋಷ ಪಡ್ತಾ, ಅದೇನದು ಮಲಗ್ತೀನಿ ಅಂತೀರಾ? ಈಗ ಸಮಯ ಎಷ್ಟಾಗಿದೆ ಅಂತ ಮೊದಲು ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ರಾತ್ರಿ ಊಟ ಮಾಡಬೇಕು, ಆಮೇಲೆ ಇದ್ದೆ. ರಾಮ್ ಇತ್ತ ನೋಡಿ, ಅದೊಂದು ಇದೆಯಾ, ಸರಿ ಅಂತ ಪಕ್ಕಕ್ಕೆ ಬಂದು ಶವರ್ ಕೆಳಗೆ ಸ್ನಾನ ಮಾಡ್ತಾ ಅಂದ್ಕೊಂಡ. ನಿಜಕ್ಕೂ ಕಣ್ಗಳೇನು ಯಾವುದೋ ಮಾಟ ಮಾತ್ರ ಮಾಡಿದಾಗ ನಾನು ಅಷ್ಟೊಂದು ನಿಯಂತ್ರಿಸಿದ್ವಿ, ಈ ರಾಮ್ನನ್ನೇ ಕಂಟ್ರೋಲ್ ಮಾಡ್ತಿದ್ದೆ. ಯಪ್ಪ, ನಾನು ಗಟ್ಟಿಯಾಗಿರಬೇಕು. ನನ್ನ ಹಠಮಾರಿ ಅಂತಳಲ್ಲ, ಹೃದಯ ಕೂಡ ಅಷ್ಟೇ ಗಟ್ಟಿಯಾಗಬೇಕು. ಸೀತಾ ಉತ್ಸಾಹದಿಂದ ಊಟದ ಮೇಲೆ ಸಿದ್ಧಪಡಿಸ್ತಿದ್ರೆ ಶಿರೀಸಾ ಅವ್ರ ಜೊತೆ ಇದ್ಲು. ಅಷ್ಟರಲ್ಲಿ ರಾಮ್ ಬಂದ. ಶಿರೀಸಾ ಏನೋ ಕೆಲಸ ಇದೆ ಅನ್ನೋ ಒಂದು ಪಕ್ಕ ಕೊಟ್ಟೋದ್ಲು. ಸೀತಾ ಕರೆದ್ರೂ ಬರಲಿಲ್ಲ. ರಾಮ್ ಸಣ್ಣದಾಗಿ ನಕ್ಕು, ಏನೀಗ ಶಿರೀಸಾ ಯಾಕೆ? ನಾನಿದ್ದೀನಲ್ಲ, ಬಾ ತಿನ್ನೋಣ, ಆಮೇಲೆ ಲೆಕ್ಕ ಬರೀವಂತೆ ಅಂತ ಕರೆದ. ಸೀತಾ ದೀರ್ಘವಾಗಿ ಉಸಿರು ಬಿಡ್ತಾ, ಅವಳು ಊಟ ಮಾಡಿದಾಳೋ ಇಲ್ವೋ ಅಂತ ಕರೀತಿದ್ದೀನಿ, ಇಲ್ಲಿದ್ರೆ ನನಗೇನು ಭಯ? ನಾನು ನಿಜಕ್ಕೂ ಯಾವುದಕ್ಕೂ ಎದುರಲ್ಲ. ರಾಮ್ ನಗ್ತಾ, ಹೌದೌದು, ತಮ್ಗೆ ಅಷ್ಟಿಷ್ಟು ಭಯ ಇಲ್ಲ. ಮೊನ್ನೆಯೋ ತಮಗೆ ನನ್ನ ಕೈಯಾರೆ ದೃಷ್ಟಿ ತೆಗೆದು ಹಾಗಿತ್ತು, ಮರೆತು ಹೋಯ್ತಾ ಅಂದ. ಅಷ್ಟೇ. ಸೀತಾ ತಿಂತಿದ್ದನ್ನ ತುತ್ತು ಗಬಕ್ಕ ನುಂಗಿ, ಇದು ನೋಡಿ, ಇವಾಗ ರಾತ್ರಿ ಹೊತ್ತು ಅದೆಲ್ಲ ಅಗತ್ಯನಾ? ತಿನ್ನಿ ಅಂತ ಗಬಗಬನೆ ತಿಂತ ಇತ್ತ ನೋಡ್ತಿದ್ರೆ ರಾಮ್ ನಗ್ತಾ, ಸರಿ ಬಿಡಿ, ಅದ್ರ ಬೇಡ, ನಾನು ಇನ್ನೇನು ಮಾತಾಡಲ್ಲ ಅಂತ ವಿಷಯ ಬದಲಾಯಿಸ್ತಾ. ಪ್ರಸ್ತುತ ಇಬ್ಬರು ಹಾಸಿಗೆ ಮೇಲೆ ಮಲಗಿದ್ದಾರೆ. ಸೀತಾ ಕಣ್ಣು ಮುಚ್ಕೊಂಡು ಇತ್ತ ಹೊರಳಾಡ್ತಿದ್ದಾಳೆ. ಸೀತಾ ಹಾಸಿಗೆ ಮೇಲೆ ಆ ಕಡೆ ಈ ಕಡೆ ಹೊರಡ್ತಾ ತುಂಬ ತೊಂದರೆ ಕೊಡ್ತಿದ್ರೆ ರಾಮ್ ಇಕ್ಕಟ್ಟಿಗೆ ಸಿಲುಕಿ ಸೀಲಿಂಗ್ ಕಡೆ ನೋಡ್ತಾ ಸೀತಾಳ ಸುಂದರವಾದ ಕಣ್ಣುಗಳನ್ನ ನೆನಪಿಸ್ಕೊಳ್ತಾ ಒಂದು ಹಾಡನ್ನು ನೆನೆಸ್ಕೊಂಡ. ಆ ಕಣ್ಣುಗಳಲ್ಲಿ ಕನಸುಗಳ ನನ್ನ ಗೆಳತಿ ಅಂತ ಏನೇನೋ ಹಾಡನ್ನು ನೆನೆಸ್ಕೋತಾ ಇದ್ದಾನೆ. ಮನಸ್ಸಲ್ಲೇ ಒಂದು ಹಾಡನ್ನು ಬರೆದು ಹಾಡ್ಕೊಳ್ತಾ ನಗ್ತಿದ್ದ. ಸಿಂಹದಂಥ ಉದ್ಯಮಿ ರೊಮ್ಯಾಂಟಿಕ್ ಆಗಿ ಭಾವಿಸ್ತಾ ಕವಿತೆ ಹೆಣಿತಾ ಇದ್ದಾನೆ.
ಅವ್ನ ಪಕ್ಕಕ್ಕೆ ತಿರುಗಿ ನೋಡ್ದ. ಸೀತಾ ನಿದ್ದೆ ಮಾಡ್ತಿದ್ದಾಳೆ. ರಾಮ್ ಸಣ್ಣದಾಗ ನಕ್ಕು. ಏನು ಮಾಯೆ ಮಾಡ್ತಿದ್ಯೋ ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ ಈ ಹೊಸ ಫೀಲ್. ಒಮ್ಮೆ ಆದರೂ ನಿನ್ನ ಕಣ್ಣುಗಳನ್ನ ಮುತ್ತಿಡ್ಬೇಕನ್ನಿಸ್ತಿದೆ. ಸಮಯ ಬರಬೇಕಲ್ಲ. ಸರಿ ಬಿಡು. ತುಂಬ ಸಂಭ್ರಮ ಪಡ್ತಾ ನಾಳೆ ಆಫೀಸಿಗೆ ಬರ್ತಿದ್ಯಲ್ಲ, ಅಲ್ಲಿ ರಾಮ್ ನಿನಗೆ ಕೊಡೋ ಕೆಲಸ ನೋಡಿ ಖಂಡಿತವಾಗಿ ಶಾಕ್ ಆಗ್ತೀಯಾ, ಹಾಗೆ ತುಂಬ ಖುಷಿ ಪಡ್ತೀಯಾ. ಗುಡ್ ನೈಟ್ ಅಂತ ಹೇಳಿ ನಿದ್ದೆಗೆ ಹೋದ. ನಿದ್ದೆ ಮಾಡ್ತಿದ್ದ ರಾಮ್ ಕಣ್ ತೆರೆಯೋದೇ ಒಂದು ಶುಭ ಶಕುನ ಅನ್ನುವಂತೆ ನೀಲಕಂಠ ಹಕ್ಕಿ ಬಣ್ಣದ ಬಿಳಿ ಜರಿ ಕೆಲಸ ಮಾಡಿ ಸೀರೆನ ಉಟ್ಕೊಂಡು ಕಾಣೋ ಮುದ್ದುಗುಮ್ಮ ನಗ್ತಾ ಕಾಫಿ ಕಪ್ ಹಿಡಿದಿದ್ರು ಕಾಣಿಸಿದ್ಲು ಅಷ್ಟೇ. ರಾಮ್ಗೆ ಸೂರ್ಯೋದಯವೋ ಚಂದ್ರೋದಯವೋ ಆದ ಹಾಗೆ ತಂಪಾದ ಬೆಣ್ಣೆ ಹಾಲು ಮಾತಾಡ್ಸಿದ ಹಾಗಾಗನಿಸ್ತು. ಸೀತಾ ಕಿರಣಕ್ಕೆ ನಗ್ತಾ ಗುಡ್ ಮಾರ್ನಿಂಗ್ ಬಾಸ್ ಹಸ್ಬೆಂಡ್ ಅಂತ ಕರೆದ್ಲು. ರಾಮ್ ಎದ್ದು ಕೂತ್ ಕಾಫಿ ಕಪ್ ಕೈ ತಗೊಳ್ತಾ ವಾಚ್ ಕಡೆ ನೋಡಿದ್ರೆ 5 ದಾಟ್ತಿದೆ. ಅಷ್ಟು ಸಣ್ಣ ಬೆಳಕಿನ ಕಿರಣಗಳು ಆವರಿಸ್ಕೊಳ್ತಾ ಇವೆ. ಅವ್ನು ಸಣ್ಣದಾಗ ನಕ್ಕು. ಏನು ಅಷ್ಟೆಲ್ಲ ನಿದ್ದೆಯಿಂದ ಎದ್ದು ಫ್ರೆಶ್ ಆಗಿಬಿಟ್ಟಿದ್ಯಾ, ತುಂಬ ಸಂತೋಷವಾಗಿ ಕಾಣಿಸ್ತಿದ್ದಿ. ಸೀತಾ ಉತ್ಸಾಹದಿಂದ ಅವನ ಮುಂದೆ ಬಂದು ಹೌದ್ರಿ, ತುಂಬ ಸಂತೋಷ ಆಗಿದೆ. ಹೊಸ್ದಾಗಿ ಕೆಲಸಕ್ಕೆ ಸೇರ್ತಿದ್ನಲ್ಲ, ತಡ ಆದರೆ ಬಾಸ್ ಕೋಪ ಬರುತ್ತೆ, ನಿಜವಾಗ್ಲೂ ಹಠಮಾರಿ ಅಲ್ವಾ ಅಂದ್ಲು. ರಾಮ್ ಕಾಫಿ ಕುಡಿತಾ ಬೆಚ್ಚ ಬಿದ್ದವನ್ನ ಮೇಲಿಂದ ಕೆಳವರೆಗೂ ನೋಡಿ ಸರಿ ಇರಲಿ, ಈ ಸೀರೆ ಯಾಕೆ, ಯಾವುದೋ ಮದುವೆಗೆ ಸಮಾರಂಭಕ್ಕೆ ಹೋಗುವಾಗ್ಬಿಟ್ಟಿದ್ದಿ, ಕುರ್ತಿ ಹಾಕೊಡ್ಬೋದಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಸೀತಾ ಸರಳವಾಗಿ ಹೇಳಿದ್ಲು. ನಾನು ಆಫೀಸ್ಗೆ ಹೀಗೆ ಬರ್ತೀನಿ. ಹಿಂದೆ ನಡೆದ ತಪ್ಪು ಇನ್ನೊಂದು ಬಾರಿ ನಡಿಬಾರ್ದು. ಸಮಾಜ ನಾವು ಧರಿಸೋ ಉಡುಪಿನ ಆಧಾರದ ಮೇಲೆ ನಮ್ಮನ್ನು ಅಂದಾಜಿಸದೆ ಅದು ನನಗೆ ಅನುಭವ ಆಗಿದೆ. ನಿಮಗೆ ತೊಂದರೆ ನನ್ನಿಂದ ಖಂಡಿತ ಆಗಲ್ಲ. ನನಗೆ ಕಂಪ್ಯೂಟರ್ ಬರುತ್ತೆ ಹಾಗೆ ಅಂತ ಇನ್ನು ತನಗಿರೋ ಕ್ವಾಲಿಫಿಕೇಷನ್ಸ್ ಹೇಳೋದಕ್ಕೆ ಹೋಗ್ತಿದ್ಲು. ರಾಮ್ ಅಡ್ಡಿ ಪಡಿಸ್ತಾ ಹೆಲೋ ಸಾಕು ನಿಲ್ಲಿಸು. ನಿನಗೇನು ಬರ್ತಿದ್ರು ನನಗೆ ಯಾವುದೇ ತೊಂದರೆ ಇಲ್ಲ. ನಾನು ಹೇಳಿದ ಕೆಲಸ ಮಾಡಿದ್ರೆ ಸಾಕು. ಕಾಫಿ ಕುಡದೆ ಹೋಗೋವರೆಗೆ ಏನಾದರೂ ಕೆಲಸ ಇದ್ರೂ ನೋಡು, ನಾನು ಫ್ರೆಶ್ ಆಗಿ ಬರ್ತೀನಿ. ಸೀತಾ ಅದನ್ನು ದೊಡ್ಡದಾಗಿ ತಲೆಗೆ ಹಾಕ್ಕೊಳ್ಳಿಲ್ಲ. ಬ್ರೇಕ್ಫಾಸ್ಟ್ ಸಮಯದಲ್ಲಿ ಕೂಡ ಅವಳು ಗಡಿಬಿಡಿ ಮತ್ತು ಸಂತೋಷವನ್ನು ರಾಮ್ ಗಮನಿಸ್ತಾನೆ ಇದ್ದ. ಶಿರಿಸಾ ಜೊತೆ ಸರಳವಾಗಿ ಮಾತಾಡ್ತಾ ವಾಚ್ ಕಡೆ ನೋಡ್ತಿದ್ರೆ ರಾಮ್ ಅವಳು ಮುಂದೆ ಒಂದು ಹಾಲಿನ ಗ್ಲಾಸ್ ಇಟ್ಟು ಸರಿ ಬಿಡು, ತಾವೇನು ತಿಂಡಿ ತಿಂತಿದ್ದೀರ, ಅದ್ರ ಜೊತೆ ಈ ಹಾಲಿನ ಗ್ಲಾಸ್ ಖಾಲಿ ಮಾಡಿ ಅಂತ ಆರ್ಡರ್ ಮಾಡ್ದ. ಸೀತಾ ವಿಚಿತ್ರವಾಗಿ ನೋಡ್ತಾ ಹೆಲೋ ಬಾಸ್, ಬೆಳಗ್ಗೆನೇ ಇಷ್ಟೊಂದು ತಿಂದು ಹಾಲು ಕುಡಿದ್ರೆ ಆಫೀಸ್ನಲ್ಲಿ ನಾನು ಇನ್ನೇನು ಕೆಲಸ ಮಾಡ್ತೀನಿ, ಗೊರಕೆ ಹೊಡೆದು ಮಲ್ಕೊಳ್ತೀನಿ, ಬೇಡ. ಶಿರಿಸಾ ಬಾಸ್ ಕಡೆ ನೋಡಿದ್ಲು. ಅವನು ಹುಬ್ಬು ಹಾರಿಸ್ತಾ ಹೇಳಿದನ್ನು ಮಾಡಷ್ಟೇ ಕೊಡಿ ಅಂತ ಆರ್ಡರ್ ಮಾಡಿ ಯಾರ ಜೊತೆಯೋ ಫೋನಲ್ಲಿ ಗಂಭೀರವಾಗಿ ಚರ್ಚಿಸ್ತಾ ಪಕ್ಕಕ್ಕೆ ಹೋದ. ಸೀತಾ ಇಷ್ಟ ಇಲ್ದಿದ್ರು ಹಾಲು ಕುಡಿತಾ ಶಿರಿಸಾ ಕಡೆ ನೋಡಿ ನಗ್ತಾ ಹೇಳಿದ್ಲು. ಈ ಹೆಡ್ ಸ್ಟ್ರಾಂಗ್ ಯಾವಾಗ ಹೇಗಿರ್ತಾರೋ ಗೊತ್ತಿಲ್ಲ ಅಂಥೇಳಿ ನಾನು ರೆಡಿ ಅಂತ ತನ್ನ ಓದಿನ ಸರ್ಟಿಫಿಕೇಟ್ ಎಲ್ಲ ತೊಗೊಂಡ್ಲು. ರಾಮ್ ಜೊತೆ ಯಾರು ಮಾತಾಡಿದ್ರೋ ಗೊತ್ತಿಲ್ಲ, ಆದರೆ ಅವನು ತುಂಬ ಕೋಪ ಬಂತು. ಅವನ ಫೋನ್ ಜೇಬ್ನಲ್ಲಿ ಇಟ್ಕೊಂಡು ಕೋಪದಿಂದ ಹಿಂದೆ ತಿರುಗ್ದ. ಸರಿಯಾಗಿ ಅದೇ ಸಮಯಕ್ಕೆ ಸೀತಾ ಅವನ ಹಿಂದೆ ಬಂದು ತಡ ಆಗ್ತಿದೆ ಅಂತ ಹೇಳೋದಕ್ಕೆ ಪ್ರಯತ್ನಿಸಿದ್ಲು. ಆ ಗಡಿಬಿಡಿಯಲ್ಲಿ ರಾಮ್ ಹಾಗೆ ಸೀತಾ ಇಬ್ಬರು ತಡಬಡಾಯಿಸಿದ್ರು. ಸೀತಾ ಎಲ್ಲಿ ಕೆಳಗೆ ಬೀಳ್ತಾಳೋ ಅಂತ ರಾಮ್ ಅವಳನ್ನ 2 ಕೈಗಳಿಂದ ಹಿಡ್ಕೊಂಡ. ಸೀತಾ ಕೂಡ ಅವನ ಬೆಂಬಲ ಪಡ್ಕೊಳ್ತಾ ಒಂದು ಮುದ್ದಾದ ಅಪ್ಪುಗೆ ನೀಡಿದ್ಲು. ಸ್ವಯಂಚಾಲಿತವಾಗಿ ರಾಮ್ ಸೀತಾ ಕಣ್ಣುಗಳ ಹತ್ತಿರದಿಂದ ನೋಡ್ದ. ಇನ್ನೇನಿದೆ, ನಿನ್ನ ಕಣ್ಣುಗಳು ನೀಲಿ ಸಮುದ್ರ, ನನ್ನ ಮನಸ್ಸು ಅದರಲ್ಲಿ ದೋಣಿ ಪ್ರಯಾಣ ಎನ್ನುವಂತೆ ಮನಸ್ಸು ಹಾಡು ಹೇಳ್ಕೊಳ್ತಿತ್ತು. ಅವನೆಲ್ಲ ಸುಂದರವಾದ ಕಣ್ಗಳು ಮುತ್ತಿಡಬೇಕನ್ನೋ ಆಸೆ ಇಮ್ಮಡಿಯಾಯಿತು. ಸೀತಾ ನಗ್ತಾ ಸಾರಿ ಅಂತ ಅವನಿಂದ ದೂರ ಸರಿದು ತಡ ಆಗ್ತಿದೆ ಅಲ್ವಾ, ಅದಕ್ಕೆ ಆಫೀಸ್ಗೆ ಹೋಗೋಣ ಅಂತ ಕರೆಯೋದಕ್ಕೆ ಬಂದೆ ಅಂತಿದ್ರೆ ರಾಮ್ ಮನಸ್ಸಿನಲ್ಲೇ ನೀನನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದ್ಯಾ, ಅದು ಇಷ್ಟೊಂದು ಅಂದ್ಕೊಂಡು ಸರಿ ಹೋಗೋಣ ಅಂತ ಶಿರಿಸಾ ಕಡೆ ನೋಡ್ದ. ಅವಳು ನಾನು ರೆಡಿ ಬಾಸ್ ಅಂದ್ಲು. ಪ್ರಸ್ತುತ ಲಕ್ಷ್ಮಣ ಇಲ್ಲದೆಯೂ 3 ಆಫೀಸ್ ತಲುಪಿದ್ರು. ರಾಮ್ ಕಾರ್ ಬರ್ತಿದ್ದಂತೆ ಅವನ ಆಫೀಸ್ ಆವರಣವೇ ಅಲರ್ಟ್ ಆದಾಗ ಎಲ್ಲರೂ ಗಾಬರಿಯಿಂದ ನೋಡ್ತಿದ್ರು. ಅವನು ಹೆಂಡತಿ ಜೊತೆಯಾಗಿ ಆಫೀಸ್ನಲ್ಲಿ ಹೆಜ್ಜೆ ಇಡ್ತಿದ್ದಾನೆ. ಸೀತಾಗೆ ತುಂಬ ಸಂತೋಷ ಆಗಿದ್ರೂ ಅಷ್ಟೇ ಗಾಬರಿ ಇತ್ತು. ಅಲ್ಲಿಗೆ ಬರ್ತಿದ್ದಂತೆ ಹಿಂದೆ ನಡೆದ ಅವಮಾನ ನೆನಪಿಗೆ ಬಂದ ಹಾಗೆ ಅನ್ನಿಸ್ತು. ರಾಮ್ ಒಳಗಡೆ ನೋಡಿ ಹಳೆಯದನ್ನು ನೆನಪಿಸ್ಕೊಳ್ತಾ ಕೋಪ ತಂದ್ಕೊಂಡ. ಎಲ್ರಿಗೂ ಮತ್ತೊಂದು ಎಚ್ಚರಿಕೆ ಎನ್ನುವಂತ ಸೀತಾಳ ಹೆಗಲ ಮೇಲೆ ಕೈ ಹಾಕಿ ಸ್ವಲ್ಪ ಹತ್ರ ಕರ್ಕೊಂಡು ಒಳಗಡೆ ಪ್ರವೇಶಿಸಿದ. ಆ ಕ್ಷಣ ಅವಳಿಗೆ ರಾಮ್ ನೀಡಿದ ಬೆಂಬಲ ತುಂಬ ಸಂತೋಷ ಹಾಗೂ ಧೈರ್ಯ ತಂತು. ಎಲ್ಲರೂ ಹೆದರತ್ಲೆ ಗೌರವ ಸಲ್ಲಿಸ್ತಿದ್ದಾರೆ. ಸೀತಾಳ ಕಡೆ ಪರೀಕ್ಷಿಸುವಂತೆ ನೋಡ್ತಾ ಇದ್ದಾರೆ. ಅದನ್ನೆಲ್ಲ ರಾಮ್ ಗಮನಿಸುತ್ತಲೇ ನಡೀತಿದ್ದ. ಶಿರಿಸಾ ಅವರ ಹಿಂದೆ ಇದ್ಲು. ಅಲ್ಲೆಲ್ರಿಗೂ ತಿಳಿಯುವಂತೆ ರಾಮ್ ಗಂಭೀರವಾಗಿ ಹೇಳ್ದ, ಈಕೆ ನನ್ನ ಹೆಂಡತಿ, ಇಲ್ಲಿ ನನಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ಗೌರವ ನನ್ನ ಹೆಂಡತಿಗೂ ಕೊಡಬೇಕು, ಯಾವುದೇ ತಪ್ಪು ನಡೀಬಾರ್ದು. ನಿಮ್ಮೆಲ್ರಿಗೂ ಗೊತ್ತು ತಾನೇ, ಈ ರಾಮ್ 2ನೇ ಅವಕಾಶ ಕೊಡಲ್ಲ. ಸೊ ನೆನಪಿಟ್ಕೊಡಿ, ಮಿಸಸ್ ರಾಮ್ ಇಲ್ಲಿಗೆ ತನಗೆ ಇಷ್ಟ ಬಂದಾಗ ಬರ್ತಾಳೆ, ಇಷ್ಟ ಬಂದಾಗ ಹೋಗ್ತಾಳೆ. ಅವಳಿಗೆ ನಾನು ಕೊಟ್ಟ ಕೆಲಸ ಮಾತ್ರ ಮಾಡ್ತಾಳೆ. ಸೊ ಇನ್ನು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಸೀತಾಗೆಲ್ಲರ ಮುಂದೆ ಗೌರವ ಸಿಗುವಂತೆ ಮಾಡಿ ಅವಳನ್ನ ತನ್ನ ಕ್ಯಾಬಿನ್ ಕರ್ಕೊಂಡು ಹೋದ. ಜೊತೆಯಲ್ಲಿ ಶಿರಿಸಾ ಇದ್ಲು. ಅವನು ಮೊದಲ ಆದೇಶದಂತೆ ಮ್ಯಾನೇಜರ್ ಒಳಗೆ ಬಂದ. ಸೀತಾ ಮುಂದೆ ಕೆಲವು ಕಾಗದ ಪತ್ರಗಳಿಟ್ಟು ಸಹಿ ಮಾಡೋದು ಕೇಳಿದ್ರು. ಕೆಲಸಕ್ಕೆ ಸೇರಿದ ವರದಿ ಇರಬಹುದು ಅಂದ್ಕೊಂಡು ಸೀತಾ ಸಹಿ ಮಾಡಿದ್ಲು. ಹಾಗೆ ಅವಳು ತಂದಿದ್ದ ಓದಿನ ಪ್ರಮಾಣ ಪತ್ರಗಳನ್ನ ನೀಡಿದ್ಲು. ರಾಮ್ ಮ್ಯಾನೇಜರ್ಗೆ ಸನ್ನೆ ಮಾಡ್ದ. ಅವನು ಗಂಟಲು ಸರಿಪಡಿಸ್ಕೊಂಡು ಮೇಡಮ್, ನೀವು ಕಾನೂನಾತ್ಮಕವಾಗಿ ಇಲ್ಲಿ ನೌಕರರು, ಇನ್ನು ಮುಂದೆ ನಿಮ್ಮ ಪ್ರಮಾಣ ಪತ್ರಗಳು ನಮ್ಮ ಸುಪರ್ದಿಯಲ್ಲಿ ಇರುತ್ತವೆ. ಇವುಗಳನ್ನ ನಿಮಗೆ ಮರಳಿ ನೀಡಲಾಗೋದಿಲ್ಲ. ಒಂದು ವೇಳೆ ನೀವಿನ್ನೂ ಇಲ್ಲಿಗೆ ಬರಲ್ಲ ಅಂತ ನಿರ್ಧರಿಸಿ ಬಾಸ್ ಅನುಮತಿ ನೀಡಿದರೆ ಮಾತ್ರ ಇವುಗಳನ್ನ ನಿಮಗೆ ಮರಳಿ ನೀಡಲಾಗುತ್ತೆ. ನಿಮ್ಮ ಕೆಲಸ ಏನು, ನೀವೇನು ಮಾಡಬೇಕು ಅನ್ನೋದನ್ನು ಬಾಸ್ ಹೇಳ್ತಾರೆ. ಹಾಗೆ ನಿಮ್ಮ ಖಾತೆ ಸಿದ್ಧವಾಗಿದೆ, ಪ್ರತಿ ತಿಂಗಳು ಹಣ ಜಮೆ ಆಗುತ್ತೆ. ನೀವು ಬಾಸ್ ಅನುಮತಿ ಇಲ್ಲದೆ ಇನ್ಯಾವ ಕಂಪ್ನಿಯಲ್ಲೂ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ.
ಅದಕ್ಕೆ ನೀವೇ ಒಪ್ಕೊಂಡು ಸಹಿ ಮಾಡಿದಿರಿ ಅಂತ ಶಾಕ್ ನೀಡಿ ಅವಳು ಸಹಿ ಮಾಡಿದ ಪೇಪರ್ಸ್ ಹಾಗೂ ಅಪ್ರಮಾಣ ಪತ್ರಗಳ ಫೈಲ್ ತಗೊಂಡು ಹೊರ್ಟು ಹೋದ ಮ್ಯಾನೇಜರ್. ಶಿರಿಸಾ ಕೂಡ ಸ್ವಲ್ಪ ಸಮಯ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೋಗಿ ಬರ್ತೀನಿ ಅಂತ ಪಕ್ಕಕ್ಕೆ ಸರಿದ್ಬಿಟ್ಲು. ಸೀತಾ ಗೊಂದಲದಿಂದ ನೋಡ್ತಾ, ಇದೇನಿದು, ನಿಮ್ಮ ಮ್ಯಾನೇಜರ್ ನನ್ನ ಸರ್ಟಿಫಿಕೇಟ್ಸ್ ಮರಳಿ ಕೊಡಲ್ಲ ಅಂತಿದ್ದಾರೆ, ಅದೆಲ್ಲ ಹೇಗಾಗತ್ತೆ, ಇದ್ಯಾವ ನಿಯಮ ಅಂತ ಕೇಳಿದ್ಲು. ರಾಮ್ ಅವಳಿಗೆ ಹತ್ರ ಬಂದು, ಇವಾಗೇನಂತೆ, ನಿನ್ನ ಸರ್ಟಿಫಿಕೇಟ್ಸ್ ಭದ್ರವಾಗಿರುತ್ತೆ, ಆದರೂ ಅವುಗಳಿಗಿಂತ ನಿನಗೇನು ಕೆಲಸ, ಮುಂಚೆ ನೀನು ನಿನ್ನ ಕ್ಯಾಬಿನ್ ನೋಡಬೇಕಲ್ವಾ, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋದ. ಸೀತಾ ಹಿಂಜರಿಯತ್ಲೆ ಅವನ ಕ್ಯಾಬಿನ್ನಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ಇನ್ನೊಂದು ರೂಮಿನ ಒಳಗಡೆ ಹೋದ್ಲು. ಅಲ್ಲಿ ಅವಳಿಗಾಗಿ ಮಾಡಿದ್ದ ವ್ಯವಸ್ಥೆ ನೋಡಿ ಅವಳಂತೂ ಆಶ್ಚರ್ಯಚಕಿತರಾಗ್ಬಿಟ್ಲು. ಶಾಕಲ್ಲಿ ಹಾಗೆ ನಿಂತ್ಕೊಂಡ್ಳು, ನಂಬಲಾಗದಂತೆ ನೋಡ್ತಾ ನಿಂತಿದ್ಲು. ದಿಸ್ ಇಸ್ ಸ್ಪೆಷಲ್ ಸೀತಾ ವರ್ಲ್ಡ್ ಅಂದ ರಾಮ್. ಅವಳು ಆಶ್ಚರ್ಯಪಟ್ಲು. ನೋಡೋದಕ್ಕೆ ಅದು ಒಂದು ದೊಡ್ಡ ಹಾಲ್ ಥರ ಇತ್ತು. ಅಲ್ಲಿ ಎಲ್ಲ ವಸ್ತುಗಳು ಇದ್ವು. ಹೆಸರಿಗೆ ಅದು ರೂಮ್, ಆದರೆ ಬೇಕಾದ ಎಲ್ಲ ವಸ್ತುಗಳನ್ನ ಅಲ್ಲಿ ಜೋಡಿಸಲಾಗಿತ್ತು. ಆ ಕೋಣೆಯಲ್ಲಿ ಸಿನಿಮಾಗಳನ್ನ ನೋಡಬಹುದು, ಬೋರ್ ಹೊಡೆದ್ರೆ ಪುಸ್ತಕಗಳು ಓದೋದಕ್ಕೆ, ಬರೆಯೋದಕ್ಕೆ ಒಂದು ಮಿನಿ ಲೈಬ್ರರಿ, ಸೋಫಾ ಸೆಟ್, ಮೆತ್ತನೆ ಹಾಸಿಗೆಯನ್ನು ನೆಲದ ಮೇಲೆ ಹಾಸಿ ರೇಷ್ಮೆ ಹೊದಿಕೆ ಇಡಲಾಗಿತ್ತು, ತಂಪಾದ AC, ಹಾಗೆ ಅವಳಿಗೆ ತುಂಬ ಇಷ್ಟವಾದ ವೀಣೆಯನ್ನು ನುಡಿಸಲು ವೀಣೆಯ ಸೆಟಪ್ ಕೂಡ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಒಂದು ಸಣ್ಣ ಅಡುಗೆ ಮನೆ ವ್ಯವಸ್ಥೆ ಇತ್ತು. ಸೀತಾಗಿ ಇಷ್ಟವಾದ ಅಡುಗೆಗಳನ್ನ ಮಾಡಬಹುದು. ಫ್ರಿಡ್ಜ್ ತುಂಬ ಹಣ್ಣು, ಹಾಲು, ತಿಂಡಿಗಳು, ಆರೋಗ್ಯಕರವಾದ ಜ್ಯೂಸ್ ಮಾಡೋದಕ್ಕೆ ಜ್ಯೂಸರ್, ಕಾಫಿ ಮೇಕರ್, ಅಡುಗೆ ಮನೆಗೆ ಸಂಬಂಧಿಸಿದ ಎಲ್ಲ ವಸ್ತು ಇದ್ವು. ಇನ್ನೊಂದು ಕಡೆ ಲ್ಯಾಪ್ಟಾಪ್ ಇಡಲಾಗಿತ್ತು. ನೋಡ್ತಿದ್ರೆ ಅದೊಂದು ಮಿನಿ ಹೌಸ್ ಅಂತಲೇ ಹೇಳಬಹುದು. ಇದರಲ್ಲಿ ಪ್ರಮುಖವಾದ ಭಾಗ ಏನಂದರೆ, ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಸೀತಾ ಇಷ್ಟಪಟ್ಟು ಪೂಜಿಸುವ ಸೀತಾರಾಮರ ಫೋಟೋವನ್ನು ಅಲಂಕರಿಸಿ ಇಡಲಾಗಿತ್ತು. ಇಬ್ಬರು ಮನುಷ್ಯರ ಅಗತ್ಯಕ್ಕೆ ತಕ್ಕಂತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಹೇಳಬೇಕಂದ್ರೆ ಸೀತಾ ಮನೆಯಲ್ಲಿದ್ದರೂ ಆಫೀಸ್ನಲ್ಲಿದ್ದರೂ ಒಂದೇ ಥರದ ಫೀಲ್, ಒಂದೇ ಥರದ ವಾತಾವರಣ ಇರುವಂತೆ ಯಾವುದೇ ತೊಂದರೆ ಇಲ್ಲದಂತೆ ಮಾಡಿದ್ದ ನಮ್ಮ ಹಠಮಾರಿ. ಅವಳು ಹಾಗೆ ವಿಚಿತ್ರವಾಗಿ ನೋಡ್ತಾ ಹೋಗಿ ತನಗೆ ತುಂಬ ಇಷ್ಟವಾದ ರಾಮನಿಗೆ ನಮಸ್ಕಾರ ಮಾಡಿ ಇತ್ತ ತನ್ನ ಗಂಡ ರಾಮ್ ಕಡೆ ನೋಡಿದ್ಲು. ಅವ್ನು ನಗ್ತಾ, ಏನು ಮಿಸ್ಸಸ್ ರಾಮ್, ನಿಮ್ಮ ಕ್ಯಾಬಿನ್ ಹೇಗಿದೆ, ಇಷ್ಟ ಆಯ್ತಾ ಅಂದ. ಸೀತಾ ಗೊಂದಲದಿಂದ ನೋಡ್ತಾ, ಇದನ್ನು ಕ್ಯಾಬಿನ್ ಅಂತಾರಾ, ನಿಜಕ್ಕೂ ಇದು ಆಫೀಸ್ ಇಲ್ಲ ನಮ್ಮ ಮನೇನಾ ಅಂದ್ಲು. ರಾಮ್ ನಗ್ತಾ, ನಿಂಗೋಸ್ಕರ ನಾನು ಡಿಸೈನ್ ಮಾಡಿದ ಕ್ಯಾಬಿನ್, ಕಮ್ ಹೌಸ್ ನೋಡು ತಲೆನೋವೆ, ನೀನು ನನ್ನ ಜೊತೆ ಆಫೀಸಿಗೆ ಬರ್ತೀಯಾ, ಇಲ್ಲಿ ನಿನಗಿಷ್ಟವಾದ ರಾಮನಿಗೆ ನಮಸ್ಕಾರ ಮಾಡಿಕೊಂಡು ಪ್ರಪಂಚದಲ್ಲಿರೋ ಅಡುಗೆಗಳನ್ನೆಲ್ಲ ಗೂಗಲ್ ಸರ್ಚ್ ಮಾಡ್ತಾ ನಿನ್ನಿಷ್ಟದಂತೆ ಪ್ರಯೋಗ ಮಾಡಿ ನಿನಗೋಸ್ಕರ ನನಗೋಸ್ಕರ ಅಡುಗೆ ಮಾಡಿ ಖುಷಿಯಾಗಿರ್ತೀಯ, ನಾನು ಕೂಡ ತಿನ್ನಲು ಧೈರ್ಯ ಮಾಡ್ತೀನಿ, ಹಾಗೆ ನಿನಗೆ ಬರುವ ಎಲ್ಲರೂ ಮೆಚ್ಚೋ ವೀಣೆಯನ್ನು ನುಡಿಸಿ ಕೇಳಿಸ್ತೀಯ, ನಾನು ಮಾತ್ರ ಕೇಳ್ತೀನಿ, ಹಾಗೆ ಶಿರಿಸಾ ಇನ್ನು ವಿನಂತಿಸಿದ್ರೆ ಲಕ್ಷ್ಮಣ್ಗೆ ಅನುಮತಿ ಇರುತ್ತೆ, ಇನ್ಯಾರಿಗೂ ಕೇಳಿಸಲ್ಲ ಬಿಡು, ಈ ರೂಮ್ ಸ್ಪೆಷಲ್ ಅಂಥದ್ದು, ಇದರೊಳಗೆ ಬರುವ ಸಾಹಸ ಯಾರೂ ಮಾಡಲ್ಲ, ನಿನಗೆ ಹೊರಗಿನವರ ತೊಂದರೆ ಇರಲ್ಲ, ನಿನ್ನ ಸಂಗೀತದ ಸಾಮರ್ಥ್ಯವನ್ನು ನಾನು ಕೂಡ ನೋಡಬೇಕಲ್ವಾ, ಅದಕ್ಕೆ ತಾನೇ ನಿನಗೆ ಸಂಬಳ ಕೊಡ್ತಾ ಇರೋದು, ಸೊ ನಾನು ಯಾವಾಗ ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ನೀನು ಮಾಡಬೇಕು. ಈಗೋ ಇಲ್ಲಿ ಹಣ್ಣುಗಳಿರುತ್ತವೆ, ಫ್ರಿಜ್ನಲ್ಲಿ ಹಾಲು, ಹಾಗೆ ನಿನಗೆ ಬೇಕಾದವುಗಳನ್ನ ತರಿಸಿ ಇಡ್ತಿದ್ದೇನೆ, ಸಮಯಕ್ಕೆ ಜ್ಯೂಸ್ ಮಾಡಬೇಕು, ನೀನು ಕುಡಿಬೇಕು, ಹಾಗೆ ನಾನು ಕೊಡಬೇಕು, ನಾನು ಇಲ್ಲ ಅಂದೆ ಕುಡಿತೀನಿ, ಎಷ್ಟೇ ಬ್ಯುಸಿ ಇದ್ದರೂ ಸರಿ, ಇಲ್ಲ ಅನ್ನಲ್ಲ, ಮಾತು ಕೊಟ್ಟರೆ ಕೊಟ್ಟ ಹಾಗಷ್ಟೇ, ಎಲ್ಲ ಸಮಯದ ಪ್ರಕಾರ ನಡೀತಿದ್ರೆ ಆರೋಗ್ಯಕ್ಕೆ ಆರೋಗ್ಯ, ಸಂತೋಷಕ್ಕೆ ಸಂತೋಷ. ಒಬ್ಬ ಹೆಂಡತಿ ಗಂಡನಿಗೆ ತನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸೋದು, ಸ್ವಲ್ಪ ಸಮಯ ಏಕಾಂತವಾಗಿ ಅವನಿಗೆ ವೀಣೆ ನುಡಿಸಿ ಕೇಳಿಸೋದು, ಹಾಗೆ ಅವನು ಹೇಳಿದಂತೆ ನಡ್ಕೊಳ್ಳೋದು, ಸರಳವಾಗಿ ಸ್ವಲ್ಪ ಹೊತ್ತು ಅರಟೆ ಹೊಡಿತಾ ಹೇಳಿದ ಕೆಲಸ ಮಾಡೋದು ನಿನ್ನ ಜಾಬ್. ಹಾಂ, ಇದಕ್ಕಿಂತ ಇಂಡಿಯನ್ ಹೌಸ್ ವೈಫ್ಗೆ ಇನ್ನೇನು ಬೇಕು? ಸೀತಾಗ ಅವನು ಮಾಡಿದ ವ್ಯವಸ್ಥೆ ನಿಜವಾಗಿ ತುಂಬ ಇಷ್ಟ ಆಯಿತು. ಅವಳಿಗೆ ತುಂಬ ಸಂತೋಷನೂ ಆಯಿತು. ಆದರೆ ಇದೆಲ್ಲವನ್ನು ಅವನು ಯಾಕೆ ಮಾಡ್ತಿದ್ದಾನೆ? ತನ್ನ ಅಂತಸ್ತನ್ನು ತೋರಿಸ್ಕೊಳ್ಳೋದಕ್ಕ ಅಥವಾ ತನ್ನನ್ನು ಪ್ರೀತಿಯಿಂದ ನೋಡೋದಕ್ಕ? ಅವಳು ಆಲೋಚಿಸ್ತಾ ಅವನ ಕಡೆ ಕೋಪದಿಂದ ನೋಡಿ, ಅದೇನದು, ನೀವು ಆಫೀಸ್ನಲ್ಲಿ ಇಂಥ ವ್ಯವಸ್ಥೆಗಳನ್ನ ಯಾಕೆ ಮಾಡಿದ್ದೀರಿ? ಇವೆಲ್ಲ ಮಾಡೋದಕ್ಕೇನಾ ನನ್ನ ಸರ್ಟಿಫಿಕೇಟ್ಸ್ ತೊಗೊಂಡಿದ್ದು? ನಿಜಕ್ಕೂ ನಾನು ಓದು ಯಾವುದಕ್ಕೆ? ಅಡುಗೆ ಕೆಲಸ ಮಾಡ್ಕೊಳ್ಳೋದಕ್ಕ ಅಂದ್ಲು. ರಾಮ್ಗೆ
ಅವಳು ಹಾಗೆ ಮಾತಾಡೋದು ಸಮಥಿಂಗ್ ಸ್ಪೆಷಲ್ ಆಗಿ ಅನ್ನಿಸ್ತು. ಅವನ ವ್ಯವಸ್ಥೆಗಳನ್ನ ನೋಡಿ ಸಾಮಾನ್ಯವಾಗಿ ಯಾರಾದರೂ ಆದರೆ ವಾವ್ ಅಂತ ಎಗರಿ ತುಂಬ ಸಂತೋಷ ಪಡ್ತಾರೆ, ಅಷ್ಟು ಅದ್ಭುತವಾದ ವ್ಯವಸ್ಥೆ ಮಾಡಿದ್ದ. ಆದರೆ ಸೀತಾ ಹಾಗೆ ಸಂಭ್ರಮಿಸ್ಲಿಲ್ಲ. ಅದಕ್ಕೆ ಅವನಿಗೆ ಅವಳಂದರೆ ಇಷ್ಟ. ರಾಮ್ ಮನಸ್ಸಿನಲ್ಲಿ ವಾ ಯು ಆರ್ ಮೈ ಹೆಡ್ಏಕ್ ಅಂದ್ಕೊಳ್ತಾ ಮೇಲ್ನೋಟಕ್ಕೆ ಕೋಪದಿಂದ ನೋಡಿ ಅಂದ್ಕೊಂಡಿದ್ದೆ ತಾವು ಈ ಪ್ರಶ್ನೆ ಕೇಳ್ತೀರಾ ಅಂತ. ಹಾಂ ಅದೋ ಅಲ್ಲಿ ಲ್ಯಾಪ್ಟಾಪ್ನಲ್ಲಿ ನಿಮಗೋಸ್ಕರ ದಿನ 2 ಗಂಟೆ ಸ್ವಲ್ಪ ಕೆಲಸ ಕಾಯ್ತಿದೆ. ಬಟ್ ನಾನು ಕೊಟ್ಟ ಕೆಲಸ ಯಾವುದನ್ನು ನೀನು ಇಲ್ಲ ಆಗಲ್ಲ ಅಂತ ಹೇಳದೆ ಮಾಡಬೇಕು. ಸಂಶಯ ಇದ್ದರೆ ಕೇಳು, ನಾನು ಹೇಳ್ತೀನಿ. ಹಾಗೆ ನಾನು ಹೊರಗೆ ಹೋದರೆ ನಿನಗೆ ಆಸಕ್ತಿ ಇದ್ದರೆ ನನ್ನ ಜೊತೆ ಬರಬಹುದು, ಅಥವಾ ಇಲ್ಲೇ ನೀನು ರೆಸ್ಟ್ ತಗೋಬಹುದು. ನಿನಗೆ ಬೆಂಬಲವಾಗಿ ಯಾವಾಗಲೂ ಶಿರೀಷ ನಿನ್ನ ಜೊತೆ ಇರ್ತಾಳೆ. ಏನು ಈ ಜಾಬ್ ಮಾಡ್ತೀಯಾ ತಾನೇ? ನಿನ್ನ ಕೆಲಸ ಎಲ್ಲ ಮುಗಿದ ಮೇಲೆ ಸುಸ್ತಾಗಿ ಏನಾದರೂ ಅನಿಸಿದ್ರೆ ಈ ಹಾಸಿಗೆ ಮೇಲೆ ಮಲಗಿ ವಿಶ್ರಾಂತಿ ತಗೋ. ಮಂಚದ ಮೇಲಿಂದ ಆದರೆ ಕೆಳಗೆ ಬೀಳ್ತೀಯ ಅಲ್ವಾ? ಮನೆಯಲ್ಲಾದರೆ ನಾನು ನಿನ್ನ ಜೊತೆ ಇರ್ತೀನಿ, ಹಿಡ್ಕೊಳ್ತೀನಿ. ಆದರೆ ಇಲ್ಲಿ ಹಾಗಾಗಲ್ಲ, ನನಗೆ ತುಂಬ ಕೆಲಸ ಇರುತ್ತೆ. ನಿನ್ನ ಜೊತೆ ನಾನು ಮಲಗಿದ್ರೆ ಹೇಗೆ? ಬಿಸ್ನೆಸ್ ನೋಡ್ಕೊಳ್ಬೇಕಲ್ವಾ? ನೀನು ನಿದ್ದೆ ಮಾಡೋ ಸಮಯದಲ್ಲಿ ಶಿರೀಷ ತನ್ನ ಕೆಲಸ ಏನಾದರೂ ಇದ್ದರೆ ನೋಡ್ಕೊಳ್ತಾಳೆ. ಮುಂಚೆ ತಾವು ಲ್ಯಾಪ್ಟಾಪ್ ತೆಗೆದು ನಾನು ಕಳಿಸಿದಂತಹ ಮೇಲ್ ಚೆಕ್ ಮಾಡಿ ಕೆಲವು ಅಕೌಂಟ್ಸ್ ಸರಿ ಮಾಡಿ. ಹಾಗೆ ನಿಮ್ಮ ಟೇಬಲ್ ಮೇಲೆ ಕೆಲವು ಆಫೀಸ್ ಫೈಲ್ಸ್ ಇವೆ ನೋಡಿ, ಏನಾದರೂ ಅರ್ಥ ಆಗುತ್ತೇನೋ ನಿಮಗೆ ಅಂದ. ಕೆಲಸ ಮುಗಿದ ಮೇಲೆ ನನ್ನ ಹತ್ರ ಬಂದು ಹೇಳಿ, ಆಮೇಲೆ ಏನು ಮಾಡಬೇಕಂತ ನಾನು ನೆಕ್ಸ್ಟ್ ನಿನಗೆ ಹೇಳ್ತೀನಿ. ಏನು ಅರ್ಥ ಆಯ್ತಾ? ಹೋಗು ಅಂತ ಕಳಿಸ್ತಾ. ಸೀತಾ ಇನ್ನೇನೂ ಮಾತಾಡಲಿಲ್ಲ. ಹ್ಞೂ ಅಂಥೇಳಿ ಲ್ಯಾಪ್ಟಾಪನ್ನು ಹತ್ರ ಹೋಗಿ ಓಪನ್ ಮಾಡಿದ್ಲು. ರಾಮ್ ನಗ್ತಾ, ನಾನು ಹೋಗ್ತಿದ್ದೀನಿ, ನಿನ್ನ ಬಾಗಿಲು ಹಾಕ್ಕೊಂಡು ನಿನ್ನ ಕೆಲಸ ನೀನು ನೋಡು, ಸ್ವಲ್ಪ ಹೊತ್ತಿನಲ್ಲಿ ಶಿರೀಷ ಬರ್ತಾಳೆ. ಅಂದಹಾಗೆ ಮುಂಚೆ ನನಗೊಂದು ಸ್ಪೆಷಲ್ ಕಾಫಿ ಮಾಡಿ ತಗೊಂಡು ಬಾ ಅಂತ ಆರ್ಡರ್ ಕೊಟ್ಟು ಹೊರಟೋದ. ಅವಳು ನಗ್ತಾ, ವಾವ್ ದಿಸ್ ಇಸ್ ಅನ್ಬಿಲೀವೆಬಲ್. ಹೆಡ್ಡೇಕ್ ನನಗೆ ಪರೀಕ್ಷೆ ಇಡ್ತಿದ್ದಾನಾ ಇಲ್ಲ ಸರ್ಪ್ರೈಸ್ ಮಾಡ್ತಿದ್ದಾನಾ? ನಿನ್ನೆ ನಾನು ಆಫೀಸ್ನಲ್ಲಿ ನೀವು ಬಾಸ್ ಅಂದರೆ ಆಫೀಸ್ನಲ್ಲೂ ನಾನು ನಿನ್ನ ಗಂಡ ಅಂತ ಅಂದ್ರಲ್ಲ, ಅದರ ಅರ್ಥ ಇದಾ? ನನಗಿಷ್ಟವಾದ ಬರೋ ಕೆಲಸ ಅಂತ ನಗ್ತಾ ಕಾಫಿ ರೆಡಿ ಮಾಡ್ತಂದ್ಲು. ರಾಮ್ ಮುಂದೆ ಇಟ್ಲು. ಅವನು 1 ಗಂಟೆಯಲ್ಲಿ ಬೋರ್ಡ್ ಮೀಟಿಂಗ್ ಹೋಗಬೇಕು, ಅದಕ್ಕೆ ಅವನು ಸಿದ್ಧವಾಗಿದ್ದ. ಸೀತಾ ಮುಖದಲ್ಲಿ ಸಂತೋಷ ನೋಡಿ ಅವನಿಗೆ ತುಂಬ ರಿಲ್ಯಾಕ್ಸ್ ಆಗಿ ಎಷ್ಟೋ ಪ್ರಶಾಂತವಾಗಿ ಅನ್ನಿಸ್ತು. ಅವಳ ಕಡೆ ಮುಗುಳ್ನಗು ನೋಡ್ತಾ ಥ್ಯಾಂಕ್ ಯು ಅಂತ ಕಾಫಿ ಕುಡಿದು ವಾವ್ ನೈಸ್ ಅಂದ. ಅವಳು ನಗ್ತಾ, ನಿಜವಾಗಿಯೂ ಚೆನ್ನಾಗಿದೆಯಾ? ಥ್ಯಾಂಕ್ಸ್ ಅಂತಿರುವಾಗ ರಾಮ್ ವಾಚ್ ಕಡೆ ನೋಡಿ, ನಾನು 1 ಗಂಟೆಯಲ್ಲಿ ಮೀಟಿಂಗ್ ಹೋಗಬೇಕು, ನೀನು ಇಲ್ಲೇ ಇರ್ತೀಯಾ? ಶಿರೀಷ ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ, ಅವಳ ಜೊತೆ ಹರಟೆ ಹೊಡಿತಾ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ಕೋ, ಏನು ಓಕೆನಾ ಅಂತ ಅಂದ. ಸೀತಾ ತಲೆ ಆ ಕಡೆ ಈ ಕಡೆ ಆಡಿಸ್ತಾ, ನಾನು ನಿಮ್ಮ ಜೊತೆ ಬರ್ತೀನಿ, ನೀವೇ ಹೇಳಿದ್ರಿ ಅಲ್ವಾ ನೀವು ಹೊರಗೆ ಹೋದರೆ ಕೂಡ ಬರಬಹುದು ಅಂತ. ನಾನು ಬರ್ತೀನಿ, 1 ಗಂಟೆಯಲ್ಲಿ ನೀವು ಕೊಟ್ಟ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಕೇಳಿದ್ಲು. ರಾಮ್ ಆಲೋಚನೆಯಲ್ಲಿ ಬಿದ್ದ. ಮೀಟಿಂಗಿಗೆ ಅರಾವಳಿ ಆ ವಿಠಲ್ ಜೊತೆ ಬರ್ತಾಳೆ, ಅವ್ರ ಮುಂದೆ ಸೀತಾನನ್ನು ಕರ್ಕೊಂಡು ಹೋಗಬೇಕಾ ಅಂತ ಅಂದ್ಕೊಂಡು, ಯಾಕೆ ಕರ್ಕೊಂಡು ಹೋಗಬಾರ್ದು? ತಪ್ಪೇನಿದೆ ಅದರಲ್ಲಿ? ನನ್ನ ಹೆಂಡತಿ ನನ್ನ ಜೊತೆ ಎಲ್ಲಿಗಾದರೂ ಬರ್ತಾಳೆ, ಅವಳಿಗೆ ಆ ಹಕ್ಕನ್ನು ನಾನು ಕೊಡ್ತೀನಿ ಅಂತ ಅಂದ್ಕೊಂಡು, ಓಕೆ ಹೋಗಿ ಕೆಲಸ ನೋಡು ಅಂದ. ಸೀತಾ ಕಿರುನಗೆ ನಗ್ತಾ ಹಾಗೆ ಆಸಕ್ತಿಯಿಂದ ಅವಳಿಗೆ ಕೊಟ್ಟು ಕೆಲಸ ಮಾಡ್ತಿರುವಾಗ ಶಿರೀಷ ಬಂದ್ಲು. ಸೀತಾ ಉತ್ಸಾಹದಿಂದ ಕಾಣಿಸ್ತಿರೋದು ನೋಡಿ, ಏನು ಬಾಸ್ ಸರ್ಪ್ರೈಸ್ ಚೆನ್ನಾಗಿದೆಯಾ ಅಂತ ಕೇಳಿದ್ಲು. ಸೀತಾ ನಗ್ತಾ, ಚೆನ್ನಾಗಿದೆ, ನಿಜವಾಗಿಯೂ ನನಗೆ ತುಂಬ ಇಷ್ಟ ಆಯಿತು. ಮನಸ್ಸಿಗಿಷ್ಟವಾದ ಹಾಗೆ ಡಿಸೈನ್ ಮಾಡಿದ್ದಾರೆ, ನನ್ನ ಹೆಡ್ ಸ್ಟ್ರಾಂಗ್, ಐ ಲೈಕ್ ಇಟ್ ಅಂತ ಹೊಗಳ್ತಾ ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಸಿ ಅವಳಿಗೆ ಕೊಟ್ಟ ಫೈಲ್ಸ್ ತಂದು ರಾಮ್ ಮುಂದೆ ಇಟ್ಟು ಕೆಲಸ ಮುಗೀತು ಅಂತ ಹೇಳಿದ್ಲು. ಅವಳ ಚುರುಕು ಬುದ್ಧಿ, ಕೆಲಸದಲ್ಲಿ ತೋರಿಸಿದಂತಹ ಜಾಳ್ಮೆ ರಾಮ್ಗೆ ಇಷ್ಟ ಆಯಿತು. ನನ್ನ ಹೆಂಡತಿಗೆ ಟ್ಯಾಲೆಂಟ್ ಇದೆ ಅಂತ ಅಂದ್ಕೊಳ್ತಾ, ಓಕೆ ಗುಡ್, ಫಸ್ಟ್ ವರ್ಕ್ ಕಂಪ್ಲೀಟ್ ಮಾಡಿದೆ, ಸರಿ ಈಗ ನಾವು ಹೋಗಬೇಕು. ಮಿಸ್ ಶಿರೀಷ, ನೀನು ನಮ್ಮ ಜೊತೆ ಬರ್ತಿದ್ಯಾ? ಲಕ್ಷ್ಮಣ್ ಹೇಗೂ ಇಲ್ಲ ಅಲ್ವಾ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋದ. ಅಷ್ಟರವರೆಗೂ ಸುಮ್ಮನಿದ್ದಂತಹ ಸ್ಟಾಫ್ ಗುಸುಗುಸು ಮಾತಾಡ್ಕೊಳ್ತಾ, ನಿಜವಾಗ್ಲೂ ಇಲ್ಲಿ ಏನು ನಡೀತಿದೆ, ಬಾಸ್ ಏನು ಮಾಡ್ತಿದ್ದಾರೆ ಅಂತ ಚರ್ಚೆ ಮಾಡ್ಕೊಳ್ತಾ ಇದ್ರು.